ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಆನಂದರಾವ್ ಅಂತಂದೇಳಿ. ಸರ್ ತಾವು ಮಾಜಿ ಸೈನಿಕರು? ಹೌದು, ಮಾಜಿ ಸೈನಿಕರು ಸರ್. ಇವತ್ತು ನಿಮ್ಮೂರು ರಾಗಿ ಮಸಲವಾಡಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಬಂದಿದೆ, ಸ್ತಬ್ಧ ಚಿತ್ರ ಬಂದಿದೆ. ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಇವತ್ತಿನ ಕಾಲದಲ್ಲಿ ನಾವು ಓಪನ್ ಆಗಿ ನಾವು ಓಡಾಡ್ತಾ ಇದ್ದೀವಿ ಅಂದರೆ, ನಮ್ಮ ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ ಅಂದರೆ, ನಾನು ಮಾಜಿ ಸೈನಿಕ ಅಂತ ಒಂದು ಗೌರವ ನನಗೆ ಸಿಗ್ತಾ ಇದೆ ಅಂದರೆ, ಎಲ್ಲ ಮಾಜಿ ಸೈನಿಕರು, ಎಲ್ಲ ಹೆಣ್ಮಕ್ಳು, ಶಾಲೆಗಳಾಗಿರಲಿ, ಯಾವುದೇ ವ್ಯಕ್ತಿಗಳಾಗಲಿ, ಅವರು ಸ್ವತಂತ್ರವಾಗಿ ಇದ್ದಾರಂದರೆ ಇದೇ ಸಂವಿಧಾನ ಮುಖ್ಯ ಕಾರಣ. ಅವತ್ತಿನ ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡಿ ತುಂಬ ಈ ನಾಗರಿಕರಿಗೆ, ದೇಶದ ನಾಗರಿಕರಿಗೆಲ್ಲ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದನ್ನು ಜಾಗೃತಿ ಮಾಡಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಒಳ್ಳೆಯ ಕೆಲಸ. ಅದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಭೀಮ್, बोलो भारत माता की जय, जय अंबेडकर बाबा जी जय.